Esther chapter 6 verse 1. ನಾನು ಎಸ್ತೇರಳ ಪುಸ್ತಕದ 6ನೇ ಅಧ್ಯಾಯ ಮೊದಲನೇ ವಚನದಿಂದ ಓದ್ತಾ ಇದ್ದೇನೆ. That night the king could not sleep. ಆ ರಾತ್ರಿ ಅರಸನಿಗೆ ನಿದ್ರೆ ಬರಲಿಲ್ಲ. So one was commanded to bring the book of the records of the chronicles, and they were read before the king. And it was found written that Mordecai had told of Bigthana and Teresh, who took of the king's eunuchs, the doorkeepers, who had sought to lay hands on the king Ahasuerus. Then the king said, "What honor or dignity has been bestowed on Mordecai for this?" And the king's servants who attended him said, "Nothing has been done for him." ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ. ಆದದರಿಂದ ಸ್ಮರಿಸತಕ್ಕ ಪೂರ್ವ ವೃತ್ತಾಂತಗಳ ಗ್ರಂಥವನ್ನು ಅವನು ತರಿಸಿ ಪಾರಾಯಣ ಮಾಡಿಸುತ್ತಿರುವಾಗ ಅಹಷ್ವೇರೋಷ್ ರಾಜನನ್ನು ಕೊಲ್ಲಬೇಕೆಂದು ದ್ವಾರಪಾಲಕರಾದ ಬಿಗಿತಾನ ತೆರೆಷ ಎಂಬಿಬ್ಬರು ರಾಜಕಂಚುಕಿಗಳು ಒಳಸಂಚು ಮಾಡಿದ ಸಂಗತಿಯು, ಅದು ಮೊರ್ದೆಕೈಯ ಮುಖಾಂತರ ಬಯಲಿಗೆ ಬಂದ ಸಂಗತಿಯು ಅದರಲ್ಲಿ ಸಿಕ್ಕಿದವು. ಆಗ ಅರಸನು ಇದಕ್ಕಾಗಿ ಮೊರ್ದೆಕೈಗೆ ಯಾವ ಸ್ಥಾನಮಾನಗಳು ದೊರಕಿದವೆಂದು ವಿಚಾರಿಸಿದಾಗ ಅವನ ಸಾನ್ನಿಧ್ಯ ಸೇವಕರಾದ ಪರಿವಾರದವರು ಏನೂ ದೊರಕಲಿಲ್ಲ ಎಂದು ಹೇಳಿದರು. This is divine appointed time. ಇದು ದೈವಿಕವಾದಂತ ನೇಮಿಸಲ್ಪಟ್ಟಂತ ಸಮಯ. Her fellowship ಅವಳ ಒಂದು ಅನ್ಯೋನ್ಯತೆ opened up. ಈ ಒಂದು ಸಂಗತಿಯನ್ನು ತೆರೆಯ ಮಾಡಿತು. Opened up from the Lord an atmosphere of miracle. ಕರ್ತನಿಂದ ಒಂದು ಮಹತ್ಕಾರ್ಯಕ್ಕೋಸ್ಕರ ವಾತಾವರಣವನ್ನ ತೆರೆಯ ಮಾಡಿತು. I prophesied over your life. ನಿಮ್ಮ ಜೀವಿತಗಳ ಮೇಲೆ ನಾನು ಪ್ರವಾದಿಸ್ತೇನೆ. Fellowship with God. ಕರ್ತನೊಟ್ಟಿಗೆ ಅನ್ಯೋನ್ಯತೆ ಬಯಸಿರಿ. Meditate His word. ಆತನ ವಾಕ್ಯವನ್ನ ಧ್ಯಾನಿಸಿರಿ. Worship Him. ಆತನನ್ನು ಆರಾಧಿಸಿರಿ. It will build an atmosphere for your miracle. ನಿಮ್ಮ ಮಹತ್ಕಾರ್ಯಕ್ಕೋಸ್ಕರ ಅದು ಒಂದು ವಾತಾವರಣವನ್ನ ಕಲ್ಪಿಸುತ್ತದೆ. I feel it so anointed. ನಾನು ಹೇಳ್ತೇನ್ರಿ, ತುಂಬಾ ಅಭಿಷೇಕದ ಅನುಭವವನ್ನ ಮಾಡ್ತಾ ಇದ್ದೇನೆ. ಕರ್ತನನ್ನ ಆರಾಧಿಸಿರಿ. Fellowship with Him. ಆತನ ಅನ್ಯೋನ್ಯತೆಯನ್ನ Just ಬಯಸಿರಿ. don't open up the list of requests. ವಿಜ್ಞಾಪನೆಗಳ ಒಂದು ಪಟ್ಟಿಯನ್ನು ತೆರೆದು ಹೇಳಿಕ್ಕೆ When you ಹೋಗಬೇಡಿ. worship, because He already knows everything what you're going through. He already knows what you are in need. ಯಾಕೆಂದ್ರೆ ಆತನಿಗೆ ಮೊದಲೇ ಚೆನ್ನಾಗಿ ಗೊತ್ತಿದೆ ನೀವು ಯಾವ ಪರಿಸ್ಥಿತಿಯಿಂದ ದಾಟಿ ಹೋಗ್ತಾ ಇದ್ದೀರಾ ಮತ್ತು ನಿಮ್ಮ ಅವಶ್ಯಕತೆ When you ಏನಿದೆ begin ಅಂತ to worship ಹೇಳಿ. Him, ನೀವು ಕರ್ತನನ್ನು He ಆರಾಧಿಸುವಾಗ begins to change the people that are needed to be changed to be in your favor. He begins to change the situations that are in need to be in your favor. ನೀವು ಕರ್ತನನ್ನು ಆರಾಧಿಸುವಾಗ ನಿಮಗೋಸ್ಕರ ಯಾವ ಜನರು ಬದಲಾಗಬೇಕಾಗಿದೆಯೋ ಅಂತವರನ್ನು ಆತನು ಬದಲಾಯಿಸ್ತಾನೆ ಮತ್ತು ನಿಮ್ಮ ಪರವಾಗಿ ಅವರನ್ನ ಮಾರ್ಪಡಿಸ್ತಾನೆ. She, and that night, ಮತ್ತು ಆ ದಿನ ರಾತ್ರಿಯು he asked them to read the history. ಅರಸನು ಕೇಳ್ತಾನೆ, ನೀವು ಒಂದು ಚರಿತ್ರೆಯನ್ನ ಓದಿ And ಹೇಳಿ. as they began to read it, ಮತ್ತು ಅವರು ಅದನ್ನ ಓದಲಿಕ್ಕೆ ಪ್ರಾರಂಭಿಸಿದಾಗ her request was there. ಅವಳ ವಿಜ್ಞಾಪನೆ ಅಲ್ಲಿಯೇ ಇತ್ರಿ. Her request was to help Mordecai. ಅವಳ ವಿಜ್ಞಾಪನೆ ಮೊರ್ದೆಕೈಗೆ ಸಹಾಯ Even before she ಮಾಡಬೇಕು. opened her mouth to the king, ಅರಸನ ಮುಂದೆ ತನ್ನ ಬಾಯಿಯನ್ನು ಬಿಚ್ಚುವುದಕ್ಕಿಂತ ಮುಂಚೆ God brought a situation ಕರ್ತನು ಅಲ್ಲಿ ಸನ್ನಿವೇಶವನ್ನ ಉಂಟು where ಮಾಡಿದನು. the Mordecai's good work was remembered. ಅಲ್ಲಿ ಮೊರ್ದೆಕೈ ಮಾಡಿದಂತ ಒಳ್ಳೆ ಕ್ರಿಯೆಗಳು This is ಜ್ಞಾಪಿಸಲ್ಪಟ್ಟವು. what God can do for you. ಇದು ಕರ್ತನು ನಿಮಗೋಸ್ಕರ ಮಾಡುವ Why ಸಂಗತಿಯಾಗಿದೆ. in the world? ಯಾಕೆ ಲೋಕದಲ್ಲಿ On that night, ಆ ದಿನ ರಾತ್ರಿಯೇ he did not get sleep. ಅರಸನಿಗೆ ನಿದ್ರೆ ಬರಲಿಲ್ಲ ಹೇಳಿ. Why in the world? ಯಾಕೆ ಲೋಕದಲ್ಲಿ That night, ಅದೇ ದಿನ his ರಾತ್ರಿ mind wanted to read the records. ಆತನ ಮನಸ್ಸು ಗ್ರಂಥಗಳ ಪಾರಾಯಣ And why in the ಮಾಡಬಯಸಿತು. world? ಮತ್ತು ಯಾಕೆ ವಾಕ್ಯದಲ್ಲಿ That night, ಅದೇ ದಿನ ರಾತ್ರಿಯು Mordecai's story was open to him. ಮೊರ್ದೆಕೈಯ ಒಂದು ಚರಿತ್ರೆ ಓದಲ್ಪಟ್ಟಿತು. It is because of that powerful prayer of 3 days. ಅದು ಬಲವುಳ್ಳಂತಹ 3 ದಿನದ ಪ್ರಾರ್ಥನೆಯ ನಿಮಿತ್ತವಾಗಿ And the stability and ability of Esther to be peaceful even in the storm. ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಎಸ್ತೇರಳು ಕಾಯ್ದಂತ ತಾಳ್ಮೆಯ She did ನಿಮಿತ್ತವಾಗಿ not burst in tears. ಅಲ್ಲಿ ಅವಳು ಕಣ್ಣೀರಿನಿಂದ ಅವಳು ತನ್ನನ್ನು ತಾನು She did not cry before the king. ಅರಸನ ಮುಂದೆ ಕೂಡ ಕಣ್ಣೀರಿಟ್ಲಿಲ್ಲ. Death is at her doorstep. ಆ ಮರಣವು ಅವಳ ಹೊಸ್ತಿಲಲ್ಲಿಯೇ But she is peaceful. ಆದ್ರೂ ಕೂಡ ಸಮಾಧಾನದಿಂದ That is the ಇದ್ದಾಳೆ. powerful reflection of her inward faith towards her King of ಅದು Kings and the Lord of ಬಲವುಳ್ಳಂತಹ Lords. ಅವಳ ಆಂತರಿಕವಾದಂತ ನಂಬಿಕೆ ಆ ಅರಸನಲ್ಲಿ ಇದ್ದಂಥದ್ದು. Build it. ಅದನ್ನ ಕಟ್ಟುವರಾಗಿರಬೇಕ್ರಿ. Build it. ಅದನ್ನ ಕಟ್ಟುವರಾಗಿರಬೇಕು. You build it. ನೀವು ಅದನ್ನ ಕಟ್ಟುವರಾಗಿರಿ. Don't jump. ಸುಮ್ಮನೆ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. Maybe someone is thinking to commit suicide. ಬಹುಶಃ ಯಾರೋ ಒಬ್ಬರು ಯೋಚಿಸ್ತಾ ಇರಬಹುದು ಆತ್ಮಹತ್ಯೆ defeated in your life. ಮಾಡಿಕೊಳ್ಳುವುದಕ್ಕಾಗಿ. ನಿಮ್ಮ ಜೀವನದಲ್ಲಿ ನೀವು ಸೋತವರಾಗಿದ್ದೀರಾ. I want to tell you, Jesus loves you. ನಾನು ನಿಮ್ಗೆ ಹೇಳ್ತೇನ್ರಿ, ಯೇಸು ನಿಮ್ಮನ್ನ ಪ್ರೀತಿಸ್ತಾರೆ. Welcome into His fellowship. ಆತನ ಒಂದು ಅನ್ಯೋನ್ಯತೆಗೆ ಸ್ವಾಗತ. He is willing to heal you. ಆತನು ನಿಮ್ಮನ್ನ ಗುಣಪಡಿಸ
ಮಾರ್ಪಡಿಸಲಿಕ್ಕೆ Because just ಬಯಸ್ತಾನೆ. now he said, just now I read you what he said. ಯಾಕಂದ್ರೆ ಈಗ ತಾನೇ ನಾನು ಆತನು ಹೇಳಿದಂತ ಮಾತನ್ನ ನಿಮ್ಮ ಮುಂದೆ ಓದಿ He ಹೇಳಿದೆ. knows what you need even before you ask. ನೀವು ಕೇಳಿಕೊಳ್ಳುವುದಕ್ಕಿಂತ ಮುಂಚೆಯೇ ಆತನಿಗೆ ನಿಮಗೆ ಏನ್ ಬೇಕಂತ ಗೊತ್ತಿದೆ. What a good God we serve. ಎಂಥ ಒಳ್ಳೆ ದೇವರಿಗೆ ನಾವು ಸೇವೆ ಸಲ್ಲಿಸ್ತೇವೆ Before we ನೋಡ್ರಿ. go further, I want to pray for you right ನೀವು now. ಇಲ್ಲಿಂದ ಹೋಗುವುದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೋಸ್ಕರ Before ಪ್ರಾರ್ಥಿಸುವುದಕ್ಕಾಗಿ we continue in the ಬಯಸ್ತೇನೆ. word of God, ನಾವು ದೇವರ ವಾಕ್ಯಕ್ಕೆ I ಮುಂದುವರಿಯುವುದಕ್ಕಿಂತ want to ಮುಂಚೆ pray for you. ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ If you are in ಬಯಸ್ತೇನೆ. need, ನಿಮಗೆ ಪ್ರಾರ್ಥನೆ, ನಿಮಗೆ ಒಂದು ಅವಶ್ಯಕತೆ don't ಇರುವುದಾಗಿದ್ದರೆ be discouraged. ದಯಮಾಡಿ Your ನಿರಾಶರಾಗಬೇಡ್ರಿ. king knows your need. ನಿಮ್ಮ ಅರಸನಿಗೆ ಗೊತ್ತು ನಿಮ್ಮ Let's ಅವಶ್ಯಕತೆ. pray. ಬನ್ನಿ ಪ್ರಾರ್ಥಿಸೋಣ. Father, in the name of Jesus Christ of Nazareth, ತಂದೆ ನಜರೇತಿನ ಯೇಸುವಿನ I ನಾಮದಲ್ಲಿ humble myself before you. ನಿನ್ನ ಮುಂದೆ ನನ್ನನ್ನು ನಾನು I ತಗ್ಗಿಸಿಕೊಳ್ತೇನೆ. pray for your people in Jesus' name. ನಿನ್ನ ಜನರಿಗೋಸ್ಕರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Especially if somebody very discouraged right now, ವಿಶೇಷವಾಗಿ ಯಾರೋ ಒಬ್ಬರು ಸ್ವಾಮಿ even to the ನಿರಾಶೆಯಲ್ಲಿರುವಂತವರು, point of thinking suicide, ಒಂದು ಆತ್ಮಹತ್ಯೆ ಮಾಡಿಕೊಳ್ಳಬೇಕನ್ನುವಂತ ಯೋಚನೆಯಲ್ಲಿ ಇದ್ದಂಥವರು, visit them right now in the name of Jesus. ಯೇಸುವಿನ ನಾಮದಲ್ಲಿ ಅವರಿಗೆ ಭೇಟಿಯಾಗಪ್ಪ. Touch them right now in the name of Jesus. ಯೇಸುವಿನ ನಾಮದಲ್ಲಿ ಈ ಸಮಯದಲ್ಲಿ ಅವರನ್ನ ಮುಟ್ಟು ಸ್ವಾಮಿ. Every bad influence of the enemy upon their mind, I break it in the name of Jesus. ಅವರ ಮನಸ್ಸಿನ ಮೇಲಿರುವಂತಹ ವೈರಿಯ ಒಂದು ಕೆಟ್ಟ ಒಂದು ದಾಳಿಯನ್ನ ಯೇಸುವಿನ ನಾಮದಲ್ಲಿ Touch them ಮುರಿದು right ಹಾಕ್ತೇವೆ. now. ಇದೇ ಸಮಯದಲ್ಲಿ ಅವರನ್ನ You ಮುಟ್ಟು already know ಸ್ವಾಮಿ. what they need. ದೇವರೇ ಅವ್ರಿಗೆ ಏನ್ ಬೇಕಂತ ನಿನ್ಗೆ ಈಗಾಗಲೇ ಗೊತ್ತಿದೆ. They only have to come in fellowship with you. ಸ್ವಾಮಿ ನಿನ್ನ ಅನ್ಯೋನ್ಯತೆಯಲ್ಲಿ ಅವರು ಬರುವುದಕ್ಕಾಗಿ ಬಯಸ್ತಾರೆ. Everything will be in line for them. ಆಗ ಅಂತವರಿಗೆ ಎಲ್ಲವೂ ಸರಿಯಾಗಿರ್ತದೆ In ಸ್ವಾಮಿ. the name of Jesus, ಯೇಸುವಿನ I ನಾಮದಲ್ಲಿ lose them ಅವರನ್ನ ಬಿಡುಗಡೆಗೊಳಿಸ್ತೇನೆ. to come into your fellowship ನಿನ್ನ ಅನ್ಯೋನ್ಯತೆಗೆ ಸೇರುವುದಕ್ಕಾಗಿ in the ಸ್ವಾಮಿ. mighty name of Jesus. ಯೇಸುವಿನ ಅದ್ಭುತ ನಾಮದಲ್ಲಿ Amen. ಆಮೆನ್. Amen. ಆಮೆನ್. Now number 2, ಈಗ ಎರಡನೇದಾಗಿ Mordecai ಮೊರ್ದೆಕೈಯು is a good man. ಆತನೊಬ್ಬ ಒಳ್ಳೆ ವ್ಯಕ್ತಿ And he taught good ways to his daughter. ಮತ್ತು ಆತನು ಒಳ್ಳೆಯ ಮಾರ್ಗಗಳನ್ನ ತನ್ನ ಮಗಳಿಗೆ ಕಲಿಸಿದನು. Some time ago, ಕೆಲವು ದಿನಗಳ ಹಿಂದೆ he was sitting at the entrance of the gate, ಆತನು ಆ ಒಂದು ದ್ವಾರಗಳ gate of the palace, ಅರಮನೆಯ ಮುಖ್ಯ ದ್ವಾರದ ಬಳಿಗೆ ಕುಳಿತಿದ್ದನು. and he heard a conspiracy. ಅಲ್ಲಿ ಒಂದು ಒಳಸಂಚ ಮಾತುಗಳನ್ನ ಕೇಳಿಸಿಕೊಂಡನು. 2 eunuchs ಇಬ್ಬರು were ಕಂಚುಕಿಗಳು planning to kill the king. ಅರಸನನ್ನ ಕೊಲೆ ಮಾಡುವ ಬಗ್ಗೆ ಯೋಚಿಸ್ತಾ He heard ಇದ್ರು. it. ಅದನ್ನ ಈತನು He told ಕೇಳಿಸಿಕೊಂಡಾನೆ. Queen Esther. ಆತನು ಆ ಮಾತನ್ನು ಹೋಗಿ Your husband ರಾಣಿ is in ಎಸ್ತೇರಳಿಗೆ danger. ಹೇಳ್ತಾನೆ, ನಿನ್ನ ಗಂಡನು ಆತನು She ಅಪಾಯದಲ್ಲಿದ್ದಾನೆ. disclosed it to the king. ಆ ಅಪಾಯ ಏನೆಂಬುದಾಗಿ ಅವಳು ಅರಸರಿಗೆ ಹೋಗಿ And when ಹೇಳ್ತಾಳೆ. it was inquired, ಅದನ್ನ ವಿಚಾರಣೆ ಮಾಡಿದಾಗ, wow, it is so powerful. When it was inquired, ವಿಚಾರಣೆ ನಡೆಸಲ್ಪಟ್ಟಾಗ it was found true. ಅದು ನಿಜ ಎಂಬುದಾಗಿ And ತಿಳಿದು ಬಂತು. the two eunuchs were killed. ಆಗ ಆ ಇಬ್ಬರು ಕಂಚುಕಿಗಳು ಸಾಯಿಸಲ್ಪಟ್ರು. But ಆದರೂ Mordecai was not honored. ಮೊರ್ದೆಕೈಗೆ ಅಲ್ಲಿ ಆತನು ಗೌರವಿಸಲ್ಪಡ್ಲಿಲ್ಲ. Kings ಅರಸರು are always liberal. ಅವರು ಯಾವಾಗ್ಲೂ ಧಾರಾಳವಾಗಿರ್ತಾರ್ರಿ. He would have honored him immediately. ಅದೇ ಕ್ಷಣ ಆತನಿಗೆ ಒಂದು ಗೌರವ ಸಲ್ಲಿಸಲ್ಪಡಬಹುದಾಗಿತ್ತು. Why that moment Mordecai was not honored? ಆದ್ರೆ ಯಾಕೆ ಆ ಒಂದು ಗಳಿಗೆಯಲ್ಲಿಯೇ ಮೊರ್ದೆಕೈಗೆ ಆ ಸ್ಥಾನ ಸಿಗ್ಲಿಲ್ಲ, ಆ ಒಂದು ಗೌರವ ಸಿಗ್ಲಿಲ್ಲ? Bible says ಸತ್ಯವೇದ in book ಹೇಳ್ತದೆ, of Hebrews, ಇಬ್ರಿಯರ ಬರೆದ chapter ಪುಸ್ತಕದಲ್ಲಿ 6, ಅದರ 6ನೇ ಅಧ್ಯಾಯ verse 10 to 11. ಅದರ 10 ರಿಂದ 11ನೇ Book of ವಚನ. Hebrews, ಇಬ್ರಿಯರ ಬರೆದ chapter ಪುಸ್ತಕ 6, ಅದರ 6ನೇ ಅಧ್ಯಾಯ verse 10. ಅದರ 10ನೇ For ವಚನ. God is not unjust to forget your work and your labor of love, which you have shown towards his name, in that you have ministered to the saints and you do minister. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. Bas, listen. ಕೇಳ್ರಿ, Mordecai did a favor, ಇಲ್ಲಿ ಮೊರ್ದೆಕೈಯು ಒಂದು ಉಪಕಾರವನ್ನು but ಮಾಡಿದನು. temporarily it looks like he was forgotten. ಆದ್ರೆ ಸ್ವಲ್ಪ ಸಮಯಕ್ಕೋಸ್ಕರ ಅದು ಮರಿತರು ಅಂತ But the Bible ಅನಿಸಿತು. says in book of Hebrews, ಆದ್ರೆ ಸತ್ಯವೇದ ಹಿಬ್ರಿಯ not a ಪುಸ್ತಕದಲ್ಲಿ single ಹೇಳ್ತದೆ, good work, not a single work of your love that you have done in the name of Jesus for somebody will be forgotten by God. ಯೇಸುವಿನ ನಾಮದ ನಿಮಿತ್ತವಾಗಿ ಒಂದು ಚಿಕ್ಕ ಒಂದು ಉಪಕಾರವು ಕೂಡ ನೀವು ಮಾಡಿದಂತ ಕೆಲಸವು ಅದು ಎಂದಿಗೂ ಮರೆಯಲ್ಪಡುವುದಿಲ್ಲ ಅಂತ I believe ನಾನಾದ್ರೂ ನಂಬ್ತೇನೆ. with an intention, because God knows your today, God knows your tomorrow, God knows your future. ಯಾಕೆಂದ್ರೆ ದೇವರಿಗೆ ನಿಮ್ಮ ಇವತ್ತಿನ ದಿನ ಏನೆಂಬುದಾಗಿ ಗೊತ್ತು, ನಿಮ್ಮ ನಾಳೆ ದಿನ ಏನೆಂಬುದಾಗಿ ಗೊತ್ತು, ನಿಮ್ಮ ಭವಿಷ್ಯ ಏನೆಂಬುದಾಗಿ ಆತನಿಗೆ ಗೊತ್ತು. Mordecai's reward was
kept in store by God for the right time, for the right appointed day. ಅದೇ ರೀತಿಯಾಗಿ ಮೊರ್ದೆಕೈಗೆ ಬರಬೇಕಾದಂತ ಪ್ರತಿಫಲವು ಆತನಿಗೆ ಸರಿಯಾದ ದಿನಕ್ಕೋಸ್ಕರ ಸರಿಯಾದ ಸಮಯಕ್ಕೋಸ್ಕರ ಅದು ಕಾಯ್ದಿಡಲ್ಪಟ್ಟಿತ್ತು. And when the right time came, ಮತ್ತು ಸರಿಯಾದ ಸಮಯ ಬಂದಾಗ for him to be honored, ಆತನಿಗೆ ಗೌರವಿಸಲ್ಪಡಬೇಕಾದ God took ಸಮಯ. away the sleep of the king until he honored him. ಆಗ ದೇವರು ಇವನನ್ನ ಗೌರವಿಸುವವರೆಗೆ ಅರಸನ ನಿದ್ರೆಯನ್ನೇ ತೆಗೆದು ಹಾಕಿದರು. My brother, my sister, ನನ್ನ ಸಹೋದರ, ನನ್ನ many ಸಹೋದರಿ, people ask me, ಅನೇಕ ಜನ ನನಗೆ ಕೇಳ್ತಾರೆ, Pastor, we do good to many, ಪಾಸ್ಟರ್ ನಾವು ಅನೇಕರಿಗೆ ಸಹಾಯ ಮಾಡ್ತೇವೆ, but what we get in return? ಆದ್ರೆ ಅದಕ್ಕೆ ಪ್ರತಿಫಲವಾಗಿ They turn back and always they hurt us. ಅವರು ಯಾವಾಗ್ಲೂ ತಿರುಗಿ ಬಂದು ನಮ್ಮನ್ನ ನೋಯಿಸ್ತಾರೆ. But I want to tell you this day, ಆದ್ರೆ ಈ ದಿನ ನಿಮಗೆ ಇದನ್ನ ಹೇಳಕ್ಕೆ your ಬಯಸ್ತೇನೆ, every good work is recorded. ನಿಮ್ಮ ಎಲ್ಲಾ ಒಂದೊಂದು ಒಳ್ಳೆ ಕಾರ್ಯಗಳು ಅವು ಕರ್ತನ It is kept in store in the mind of God for the right time, for the right season, that you should be saved. ಕರ್ತನ ಮನಸ್ಸಿನಲ್ಲಿ ಅವೆಲ್ಲವೂ ಈಗಾಗಲೇ ಇಡಲ್ಪಟ್ಟಿವೆ, ಸರಿಯಾದ ಸಮಯ ಸರಿಯಾದ ದಿನಕ್ಕೋಸ್ಕರ. Never stop doing good. ಎಂದಿಗೂ ಒಳ್ಳೆದನ್ನ ಮಾಡೋದನ್ನ The Bible says never stop doing good. ಸತ್ಯವೇದ ಹೇಳ್ತದೆ ಒಳ್ಳೆದನ್ನ ಮಾಡೋದನ್ನ ಯಾವಾಗಲೂ Never ನಿಲ್ಲಿಸಬೇಡಿ get ಅಂತ. tired of doing good. ಒಳ್ಳೆದನ್ನ ಮಾಡೋದ್ರಲ್ಲಿ ಸೋತು ಹೋಗಬೇಡಿ ಅಂತ Bless ವಾಕ್ಯ people. ಹೇಳ್ತದೆ. ಜನರನ್ನ ಆಶೀರ್ವದಿಸಿರಿ, Provide them, ಅವರಿಗೆ ಒದಗಿಸಿರಿ, especially the servants of God. ವಿಶೇಷವಾಗಿ ದೇವ ಸೇವಕರಿಗೆ. That's what the Hebrews is saying. ಅದನ್ನೇ ಇಲ್ಲಿ ಹಿಬ್ರಿಯರ ಬರೆದ Honor ಪತ್ರಿಕೆ them. ಹೇಳ್ತಾ ಇದೆ, ಅವರನ್ನ ಗೌರವಿಸಿ, Bless them. ಅವರನ್ನ ಆಶೀರ್ವದಿಸಿರಿ. God will not forget your good. ದೇವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ಎಂದೂ ಮರೆಯುವುದಿಲ್ಲ. He has kept it in store for the right thing. ಆತನು ಸರಿಯಾದ ಸಂಗತಿಗಳಿಗೋಸ್ಕರ ಎಲ್ಲವನ್ನ ಕಾಯ್ದಿರಿಸಿದ್ದಾನೆ. And the Bible says ಮತ್ತು ಸತ್ಯವೇದ ಹೇಳ್ತದೆ, that night ಆ ದಿನ ರಾತ್ರಿ Mordecai's story was read. ಮೊರ್ದೆಕೈನ ಒಂದು ಚರಿತ್ರೆ ಅಲ್ಲಿ On ಓದಲ್ಪಟ್ಟಾಗ the other side, ಒಂದು ಕಡೆ ಇನ್ನೊಂದು ಕಡೆಗೆ, ಆ ಕಡೆ ಇನ್ನೊಂದು ಕಡೆ, Haman went home that night. ಆ ದಿನ ರಾತ್ರಿ ಹಾಮಾನನು ತನ್ನ ಮನೆಗೆ ಹೋಗ್ತಾನೆ. Haman went home. ಹಾಮಾನನು ಮನೆಗೆ ಹೋದ. His wife, ಆತನ ಹೆಂಡತಿ, his friends ಆತನ ಸ್ನೇಹಿತರು began to speak to him. ಆತನೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು. And they began to say, ಮತ್ತು ಅವರು ಹೀಗೆ ಹೇಳಲಿಕ್ಕೆ ಪ್ರಾರಂಭಿಸಿದ್ರು, go back to king. ಅರಸನ ಬಳಿಗೆ ಮರಳಿ ಹೋಗು. Convince him to kill Mordecai. ಮೊರ್ದೆಕೈಯನ್ನ ಸಾಯಿಸುವುದಕ್ಕಾಗಿ ಅರಸನನ್ನ ಮೆಚ್ಚಿಸು. The devil is preparing there, ಅಲ್ಲಿ ಸೈತಾನನು ಅವರನ್ನ ಸಿದ್ಧಪಡಿಸ್ತಾ but God is ಇದ್ದಾನೆ. preparing the king here. ಆದ್ರೆ ಇಲ್ಲಿ ದೇವರು ಅರಸನನ್ನ ಸಿದ್ಧಪಡಿಸ್ತಾ ಇದ್ದಾನೆ. Never be afraid. ಎಂದು ಭಯ ಪಡಬೇಡಿ. No matter how much they are planning, ಅವರು ಎಷ್ಟೇ ಏನೋ ಯೋಜನೆ ಹಾಕಿಕೊಂಡ್ರು ಕೂಡ your God, ನಿನ್ನ ದೇವರು, who knows your need, ಆತನಿಗೆ ನಿನ್ನ ಅವಶ್ಯಕತೆ ಗೊತ್ತಿದೆ. even before you ask, ನೀನ್ ಕೇಳಿಕೊಳ್ಳೋದಕ್ಕಿಂತ He ಮುಂಚೆಯೇ is already preparing your needed people and the kings to be in your favor. ಆತನು ನಿನಗೆ ಬೇಕಾದಂತ ಜನರನ್ನ ನಿನ್ನ ಪರವಾಗಿ ಅರಸನಿಗೆ ಆತನು ಸಿದ್ಧ ಮಾಡ್ತಾ The ಇದ್ದಾನೆ. Bible says in book of Isaiah, ಸತ್ಯವೇದವು ಯೆಶಾಯನ ಪ್ರವಾದಿ ಗ್ರಂಥದಲ್ಲಿ ಹೀಗೆ ಹೇಳ್ತದೆ, no weapon that is formed against you shall prosper. ನಿನ್ನ ವಿರುದ್ಧವಾಗಿ ಯೋಜಿಸಲ್ಪಟ್ಟಂತ ಯಾವ ಆಯುಧವು ಫಲಿಸದು ಅಂತ. Amen. ಆಮೆನ್. No weapon that is formed against you shall ನಿಮ್ಮ prosper. ವಿರುದ್ಧವಾಗಿ ಯೋಜಿಸಲ್ಪಟ್ಟಂತ ಯಾವ ಆಯುಧವು ಫಲಿಸದು. Devil is creating Haman as a weapon against Mordecai. ಸೈತಾನನು ಆತನು ಹಾಮಾನನ ಮನಸ್ಸನ್ನ ಮೊರ್ದೆಕೈ ವಿರುದ್ಧವಾಗಿ ಒಂದು ಆಯುಧವಾಗಿ ಸಿದ್ಧಪಡಿಸ್ತಾ But God ಇದ್ದಾನೆ. is preparing the king to be in favor of Mordecai. ಆದ್ರೆ ದೇವರು ಇಲ್ಲಿ ಅರಸನ ಮನಸ್ಸನ್ನ ಮೊರ್ದೆಕೈಯ ಪರವಾಗಿ ಆತನು ಸಿದ್ಧಪಡಿಸ್ತಾ Never stop ಇದ್ದಾನೆ. two things. ಈ ಎರಡು ಸಂಗತಿಗಳನ್ನ ಎಂದು ನಿಲ್ಲಿಸಬೇಡಿ. Number one, ಮೊದಲನೇದಾಗಿ never stop your fellowship with God, ದೇವರೊಟ್ಟಿಗೆ ನಿಮ್ಮ ಅನ್ಯೋನ್ಯತೆಯನ್ನ ಎಂದು ನಿಲ್ಲಿಸಬೇಡ್ರಿ. because it creates an atmosphere for your miracle. ಯಾಕೆಂದ್ರೆ ಅದು ನಿಮ್ಮ ಮಹತ್ ಕಾರ್ಯಕ್ಕೋಸ್ಕರ ಒಂದು ವಾತಾವರಣವನ್ನ Number two, ಸೃಷ್ಟಿಸ್ತದೆ. ಎರಡನೇದಾಗಿ never stop your good works. ನಿಮ್ಮ ಒಳ್ಳೆ ಕಾರ್ಯಗಳನ್ನ ಎಂದು ನಿಲ್ಲಿಸಬೇಡ್ರಿ. Because it will be remembered in right time for you. ಯಾಕೆಂದ್ರೆ ಸರಿಯಾದ ಸಮಯಕ್ಕೋಸ್ಕರ ಅದು ನಿಮಗೋಸ್ಕರ Because the ಜ್ಞಾಪಿಸಲ್ಪಡ್ತದೆ. book of Revelation says, ಯಾಕೆಂದ್ರೆ ಪ್ರಕಟಣೆ ಪುಸ್ತಕ ಹೇಳ್ತದೆ, chapter 14, ಅದರ 14ನೇ verse ಅಧ್ಯಾಯ 3, 3ನೇ ವಚನ, and I heard a voice from heaven saying unto me, write, blessed are dead which die in the Lord from henceforth. Yea, saith the Spirit, that they may rest from their labor. And now listen, it says, and their works do follow them. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 13ನೇ ವಚನ, ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು ಅವರು ಧನ್ಯರೇ,
ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ. Book of Revelation, the last book of the Bible. ನೋಡಿ, ಸತ್ಯವೇದದಲ್ಲಿರುವಂತಹ ಕೊನೆಯ ಪುಸ್ತಕ. It is recording about you and me. ಅದು ನಿನ್ನ ಬಗ್ಗೆ ನನ್ನ ಬಗ್ಗೆ ನಮೂದಿಸಲ್ಪಡ್ತಾ ಇದೆ. Don't stop your good work. ನಿಮ್ಮ ಒಳ್ಳೆ ಕಾರ್ಯಗಳನ್ನ ನಿಲ್ಲಿಸಕ್ಕೆ ಹೋಗಬೇಡಿ. You will not take gold. ನೀವು ಬೆಳ್ಳಿ ಬಂಗಾರವನ್ನ ತಕೊಂಡು ಹೋಗುವುದಿಲ್ಲ. Just like Job said, ಯೋಬನು ಹೇಳಿದ ಹಾಗೆ, naked I came, ನಾನು ಬೆತ್ತಲೆಯಾಗಿ ಬಂದೆನು, naked will I go. ನಾನು ಬೆತ್ತಲೆಯಾಗಿ ಹೋಗುವೆನು. Empty hand I came, ಬರಿಗೈಯಾಗಿ ನಾನು ಬಂದೆನು, with empty hand will I go. ಬರಿಗೈಯಿಂದಲೇ ನಾನು ಹೋಗುವೆನು. And the book of Revelation says, ಮತ್ತು ಇಲ್ಲಿ ಪ್ರಕಟಣೆ ಪುಸ್ತಕ ಹೇಳ್ತಾ ಇದೆ, your works will follow you. ನಿಮ್ಮ ಸುಕೃತ್ಯಗಳು ನಿಮ್ಮನ್ನು ಹಿಂಬಾಲಿಸುವವು. Jesus said, ಯೇಸು ಹೇಳಿದರು, do not make treasure on earth. ಭೂಮಿಯ ಮೇಲೆ ಸಂಪತ್ತನ್ನ ಮಾಡಿಡ್ಲಿಕ್ಕೆ ಹೋಗಬೇಡಿ, make it in heaven. ಅದನ್ನ ಪರಲೋಕದಲ್ಲಿ ಮಾಡಿ. ಅನೇಕ ಜನ ಅನ್ಕೊಳ್ತಾರೆ, we will make treasure in heaven. ನಾವು ಪರಲೋಕದಲ್ಲಿ ಸಂಪತ್ತನ್ನ ಮಾಡಿಡೋಣ, ಅಲ್ಲಿ ನಾವು ಹೋಗುವಾಗ ಅಲ್ಲಿ ನಾವು ಅದನ್ನ ಸಂತೋಷಿಸೋಣ. God is not need of your treasure in heaven. ನೋಡ್ರಿ, ಕರ್ತನಿಗೆ ನಿಮ್ಮ ಆಸ್ತಿ ಪರಲೋಕದಲ್ಲಿ, ನಿಮ್ಮ ಆಸ್ತಿ ಆತನಿಗೆ ಬೇಕಾಗಿಲ್ಲ. He has made the roads there with gold. ಅಲ್ಲಿ ಆತನು ಆ ಬೀದಿಗಳನ್ನ ಬಂಗಾರದ ಬೀದಿಗಳನ್ನಾಗಿ ಮಾಡಿದ್ದಾನೆ. The wall of that city is just is a precious stone. ಆ ಅಲ್ಲಿರುವಂತಹ ಒಂದು ಗೋಡೆಗಳು ಒಳ್ಳೆ ಒಂದು ಖಚಿತವಾದ ರತ್ನಗಳಿಂದ ಮಾಡಲ್ಪಟ್ಟಿವೆ. And the Bible says, ಮತ್ತು ಸತ್ಯವೇದ the ಹೇಳ್ತದೆ, stone and the sand on the ground in the heaven are diamonds. ಪರಲೋಕದಲ್ಲಿರುವಂತಹ ಒಂದು ನೆಲ, ಅಲ್ಲಿರುವಂತಹ ಮಣ್ಣು ಕಲ್ಲುಗಳು ಕೂಡ ವಜ್ರದಿಂದ ಮಾಡಲ್ಪಟ್ಟಿವೆ. But then what is this treasure? ಆದ್ರೆ ಈ ಆಸ್ತಿ ಅಂದ್ರೆ ಏನು? This treasure is the good nature of this Mordecai. ಈ ಆಸ್ತಿ ಅನ್ನುವಂಥದ್ದು ಮೊರ್ದೆಕೈಯ ಒಳ್ಳೆ ಗುಣ ಸ್ವಭಾವಗಳಾಗಿದ್ದವು. This treasure is the good work of Tabitha in book of Acts. ಅಪೊಸ್ತಲ ಕೃತ್ಯದಲ್ಲಿರುವಂತಹ ತಬಿತಳ ಒಂದು ಒಳ್ಳೆ ಕ್ರಿಯೆಗಳು. Acts chapter 9 verse 36 says, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ ಅದರ 36ನೇ ವಚನ ಹೀಗೆ ಹೇಳ್ತದೆ, at Joppa there was a certain disciple by name Tabitha, which is translated Dorcas. This woman was full of good works and charitable deeds which she did. ಯೋಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. Amen. Amen. Now look at what the Bible is saying. ಇಲ್ಲಿ ನೋಡಿ, ಸತ್ಯವೇದ ಏನ್ ಹೇಳ್ತದೆ. She was remembered. The Bible records about Tabitha that she was known for her good works and she was known for her charitable deeds. ಇಲ್ಲಿ ಸತ್ಯವೇದವು ತಬಿತಳ ಬಗ್ಗೆ, ಅವಳ ಬಗ್ಗೆ ಇಲ್ಲಿ ಜ್ಞಾಪಿಸಲ್ಪಡ್ತಾ ಇದೆ. ಅದೇನೆಂದ್ರೆ, ಅವಳು ಸತ್ಕ್ರಿಯೆಗಳಿಗೋಸ್ಕರವೂ ದಾನ ಧರ್ಮಗಳಿಗೋಸ್ಕರವೂ ಜ್ಞಾಪಿಸಲ್ಪಟ್ಟಳು ಎಂಬುದಾಗಿ. And those were all those good works came to the memorial before God when she died, and he sent Peter because he was in Joppa and he was sent there, and the Bible says the same day Peter raised her from the dead. ಮತ್ತು ಅವಳ ಈ ಎಲ್ಲಾ ಒಳ್ಳೆ ಕಾರ್ಯಗಳು ಕರ್ತನ ಮುಂದೆ ಜ್ಞಾಪಿಸಲ್ಪಟ್ಟವಳಾಗಿ ಯೋಪದಲ್ಲಿದ್ದಂತ ಪೇತ್ರನನ್ನ ಅವಳ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡುವುದಕ್ಕೋಸ್ಕರ ಅಲ್ಲಿ ತರಲ್ಪಟ್ಟನು. I want to tell you, ನಿಮಗೆ ಇದನ್ನ ಹೇಳುವುದಕ್ಕಾಗಿ stop thinking about people. ಜನರ ಬಗ್ಗೆ ಮಾತನಾಡುವುದನ್ನ ನಿಲ್ಲಿಸಿ, turn back and start doing good to them. ಮರಳಿ ಅವರಿಗೆ ಒಳ್ಳೆಯದನ್ನ ಮಾಡುವುದಕ್ಕಾಗಿ getting discouraged. ನಿರಾಶರಾಗುವುದನ್ನ ನಿಲ್ಲಿಸಿಬಿಡ್ರಿ. Turn and begin to encourage somebody. ತಿರುಗಿ ಇನ್ನೊಬ್ಬರು ಯಾರಾದರೂ ಉತ್ತೇಜನ ಪಡಿಸಿ, ಬಡವರಿಗೆ ಕೊಡಿ, give to the orphans, ಅನಾಥರಿಗೆ ಕೊಡಿ, support your pastor, ನಿಮ್ಮ ಸಭಾಪಾಲಕರಿಗೆ ಸಹಾಯವಾಗಿ ನಿಮ್ಮ ದಶಮಾಂಶಗಳನ್ನು treasure in the heaven. ಹಾಗೆ ಮಾಡುವುದರ ಮೂಲಕ ನೀವು ಪರಲೋಕದಲ್ಲಿ ಆಸ್ತಿಯನ್ನು ಮಾಡ್ತಾ ಇದ್ದೀರಾ. And that treasure will not wait for you to die and go and enjoy. That treasure will be remembered before his throne in the heaven for your need on earth. And when you are in need on the earth, that treasure will be sent back to you on the earth. ಮತ್ತು ಆ ಒಂದು ಆಸ್ತಿಯು ನಿಮಗೋಸ್ಕರ ಪರಲೋಕದಲ್ಲಿ ಮಾಡಿಟ್ಟಲ್ಪಟ್ಟಿರುತ್ತದೆ ಮತ್ತು ನಿಮಗೆ ಅವಶ್ಯಕತೆ ಇರುವಂತ ಸಮಯದಲ್ಲಿ ಅದು ಅದ್ಭುತವಾಗಿ ನೀವು ಭೂಮಿಯ ಮೇಲೆ ಇರುವಾಗ ನಿಮಗೆ ಅದು ಕಳಿಸಲ್ಪಡುತ್ತದೆ. The more treasure you make in heaven, ಎಷ್ಟು ಹೆಚ್ಚಾಗಿ ನೀವು ಪರಲೋಕದಲ್ಲಿ ಆಸ್ತಿಯನ್ನು ಮಾಡಿಡ್ತೀರೋ, by obeying him on the earth, ಭೂಮಿಯ ಮೇಲೆ ಆತನಿಗೆ ವಿಧೇಯರಾಗುವುದರ ಮೂಲಕವಾಗಿ, by being good, ಒಳ್ಳೆ ಕರ್ಮಗಳ ಮೂಲಕ, by your love, deeds of love, ಒಳ್ಳೆಯ ಒಂದು ಪ್ರೀತಿಯ ಕಾರ್ಯಗಳ ಮೂಲಕ, by loving your neighbor as yourself, ನಿಮ್ಮ ನೆರೆಯವರನ್ನ ನಿಮ್ಮಂತೆ ಪ್ರೀತಿಸುವುದರ ಮೂಲಕ, by praying for your enemy, ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥಿಸುವುದರ ಮೂಲಕ, feeding your enemy, ನಿಮ್ಮ ವೈರಿಗಳಿಗೆ ಉಣ್ಣಿಸುವುದರ ಮೂಲಕ, the poor, ಬಡವರಿಗೆ ಕೊಡುವುದರ ಮೂಲಕ, the greater the treasure there, ಅಲ್ಲಿ ಎಷ್ಟು ಒಳ್ಳೆ ಆಸ್ತಿಯನ್ನು ಮಾಡ್ತೀರೋ, the greater the withdrawal for you on the earth in time of your need. ಭೂಮಿಯ ಮೇಲೆ ನೀವು ಇರುವಾಗ ನಿಮಗೆ ಅವಶ್ಯಕತೆ ಇರುವಂತ ಸಮಯದಲ್ಲಿ ನೀವು ಆ ಪರಲೋಕದ ಭಂಡಾರದಿಂದ ನೀವು ಪ್ರತಿಫಲವನ್ನು ಕೊಯ್ತೀರಾ. ನನ್ನ ಸಹೋದರನೇ, ನನ್ನ ಸಹೋದರಿಯೇ, whoever is listening to me, ನಮ್ಮನ್ನ ಯಾರೆಲ್ಲ ಕೇಳ್ತಾ ಇದ್ದೀರೋ, I want to request you, ನಿಮಗೆ ಹೇಳುವುದಕ್ಕಾಗಿ ಬಯಸ್ತೇನೆ, ನಿರಾಶರಾಗಬೇಡ್ರಿ, don't be upset, ನೀವು ನಿರಾಶರಾಗಬೇಡ್ರಿ. all you got to do is one thing, ನೀವು ಮಾಡಬೇಕಾಗಿರೋದಿಷ್ಟೇ, one,
ಮೊದಲನೇದಾಗಿ Number one, ಮೊದಲನೇದಾಗಿ before you start praying ನೀವು for your needs, ನಿಮ್ಮ ಅವಶ್ಯಕತೆಗಳಿಗೋಸ್ಕರ ನೀವು ಪ್ರಾರ್ಥಿಸುವುದಕ್ಕಿಂತ have a rich ಮುಂಚೆ fellowship with God. ದೇವರೊಟ್ಟಿಗೆ ಒಂದು ಒಳ್ಳೆಯ ಅನ್ಯೋನ್ಯತೆಯನ್ನು ಬಯಸಿರಿ. Number two, ಎರಡನೇದಾಗಿ have a rich fellowship with God, ಕರ್ತನೊಟ್ಟಿಗೆ ಒಂದು ಒಳ್ಳೆಯ ಅನ್ಯೋನ್ಯತೆಯನ್ನು ಬಯಸಿರಿ. because He already knows what you need. ಯಾಕೆಂದ್ರೆ ಆತನಿಗೆ ಈಗಾಗಲೇ ನಿಮ್ಮ ಅವಶ್ಯಕತೆ ಏನಂತ ಗೊತ್ತಿದೆ. He will remember your good works. ಆತನು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು He will ಜ್ಞಾಪಿಸಿಕೊಳ್ತಾನೆ. surely reward you. ನಿಶ್ಚಯವಾಗಿ ನಿಮಗೆ ಪ್ರತಿಫಲ ಕೊಡ್ತಾನೆ. Number two, ಎರಡನೇದಾಗಿ don't stop doing good. ಒಳ್ಳೆ ಕಾರ್ಯಗಳನ್ನ ಮಾಡುವುದನ್ನ ಎಂದು Even ನಿಲ್ಲಿಸಬೇಡ್ರಿ. if you are taken as a fool, ನೀವು ಮೂರ್ಖ ಅಂತ ಎಣಿಸಲ್ಪಟ್ಟು ಚಿಂತೆ ಇಲ್ಲ. it is so difficult, I know. ಅದು ತುಂಬಾ ಕಷ್ಟ ನಮಗೆ If I have to ಗೊತ್ತ್ರಿ. give example, I can give hundreds of examples. ಉದಾಹರಣೆಗಳನ್ನ ಹೇಳ್ಬೇಕಾದ್ರೆ ನೂರಾರು ಹೇಳ್ಬಹುದು. It's difficult. ಅದು ಕಷ್ಟ ಹೌದು. Pray for your enemies. ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. Again, I'll repeat it for you. ಮತ್ತೆ ನಿಮಗೋಸ್ಕರ ಈ Number ಮಾತನ್ನ one, ಹೇಳ್ತೇನೆ. ಮೊದಲನೇದಾಗಿ seek the fellowship of God. ಮೊದಲು ದೇವರ ಅನ್ಯೋನ್ಯತೆಯನ್ನ ಬಯಸ್ರಿ. Worship Him. ಆತನನ್ನ ಆರಾಧಿಸ್ರಿ. Pray. ಪ್ರಾರ್ಥನೆ You ಮಾಡ್ರಿ. are creating an atmosphere of miracle for your trouble. ಹಾಗೆ ಮಾಡುವಾಗ ನಿಮ್ಮ ಸಮಸ್ಯೆಗೋಸ್ಕರ ನೀವು ಒಂದು ಮಹತ್ ಕಾರ್ಯದ ವಾತಾವರಣವನ್ನ ಕಟ್ತಾ Number two, ಇದ್ದೀರಾ. ಎರಡನೇದಾಗಿ don't stop your good works, ನಿಮ್ಮ ಒಳ್ಳೆ ಕಾರ್ಯಗಳನ್ನ ಮಾಡುವುದನ್ನ because they are the ನಿಲ್ಲಿಸಬೇಡಿ. treasures in heaven. ಯಾಕೆಂದ್ರೆ ಅವುಗಳು ನಿಮ್ಮ ಆಸ್ತಿಯಾಗಿ ಪರಲೋಕದಲ್ಲಿವೆ. Mordecai ಮೊರ್ದೆಕೈಯು harvested from his good work to the king, ತನ್ನ ಒಂದು ಸುಗ್ಗಿಯನ್ನ ಅರಸನಿಂದ ಕೊಯ್ದನು. and the king of kings honored him. ಆಗ ಆ ಅರಸನು ಆತನನ್ನ And the Bible ಗೌರವಿಸಿದನು. says, ಮತ್ತು ಸತ್ಯವೇದ ಹೇಳ್ತದೆ, ಹಾಮಾನನು led by the demon, ಹಾಮಾನನು ದುರಾತ್ಮನಿಂದ ನಡೆಸಲ್ಪಟ್ಟು coming inside ಆತನು ಅರಮನೆಯಲ್ಲಿ ಪ್ರವೇಶಿಸ್ತಾ to ಇದ್ದಾನೆ. convince the king to kill Mordecai. ಮೊರ್ದೆಕೈಯನ್ನ ಸಾಯಿಸುವುದಕ್ಕಾಗಿ ಅರಸನನ್ನ ಮೆಚ್ಚಿಸುವುದಕ್ಕಾಗಿ ಬರ್ತಾ God on the ಇದ್ದಾನೆ. other side ಆದ್ರೆ ಇನ್ನೊಂದು ಕಡೆಗೆ ದೇವರು took the sleep of the king, ಇಲ್ಲಿ ಅರಸನ ನಿದ್ರೆಯನ್ನೇ made ಕಿತ್ತಾಕಿದ. him to read the report, ಆ ಒಂದು ವಾರ್ತೆಗಳನ್ನ ಓದುವ ಹಾಗೆ ಮಾಡಿದ. prepared his mind ಅರಸನ ಮನಸ್ಸನ್ನ ಸಿದ್ಧಪಡಿಸಿದ. to honor Mordecai. ಮೊರ್ದೆಕೈಯನ್ನ ಗೌರವಿಸುವುದಕ್ಕಾಗಿ. No weapon that is formed against you shall prosper. ನೋಡಿ, ನಿಮ್ಮ ವಿರುದ್ಧವಾಗಿ ನಿರ್ಮಿಸಿದ ಯಾವ ಆಯುಧವು ಫಲಿಸುವುದಿಲ್ಲ. Haman came, ಹಾಮಾನನು ಬಂದ. and the king asked Haman, ಆಗ ಅರಸನು ಹಾಮಾನನಿಗೆ ಕೇಳಿದನು, ಹಾಮಾನನೇ, what should I do to the man whom I want to honor? ನಾನು ಗೌರವಿಸಬೇಕನ್ಕೊಂಡಂತಹ ವ್ಯಕ್ತಿಗೆ ಏನನ್ನ ನಾನು ಮಾಡ್ಲಿ ಅಂತ Haman ಕೇಳಿದ. said, Haman thought, ಹಾಮಾನನು ಯೋಚಿಸಿದ, the king has honored me so much. ಅರಸನು ಈಗಾಗಲೇ ನನ್ನನ್ನು ತುಂಬಾ Who ಗೌರವಿಸಿದ್ದಾನೆ. else will honor? He'll honor me only again. ನನ್ನನ್ನ ಬಿಟ್ಟು ಇನ್ಯಾರನ್ನ ಗೌರವಿಸಲಿಕ್ಕೆ ಯೋಚಿಸ್ತಾನೆ. So he ನಾನೇ ಆ said- ವ್ಯಕ್ತಿ ಇರಬಹುದು ಅಂತ. He said, sir, ಆತನು ಹೇಳ್ದ, ಅಯ್ಯ, such man should be clothed with king's your robe, ಅಂಥ ವ್ಯಕ್ತಿಗೆ ನಿನ್ನ ಉಡುಪುಗಳಿಂದ ಆತನನ್ನ ಹೊದಿಸಬೇಕು. and your horse should be given to him which carries your crown, ನಿನ್ನ ಒಂದು ಮುಕುಟವನ್ನ ಹೊತ್ತುಕೊಂಡು ಹೋಗುವಂತ ಆ ಕುದುರೆಗಳು ಆತನಿಗೆ ಕೊಡಲ್ಪಡಬೇಕು. and he should ride on that crown, on that horse, ಮತ್ತು ಆ ಒಂದು ಕುದುರೆಯ ಮೇಲೆ and he should ಸವಾರಿಯನ್ನ be ಆತನಿಗೆ taken a ಮಾಡಿಸಬೇಕು. parade ಮತ್ತು ಆತನಿಗೆ ಮೆರವಣಿಗೆ ಮಾಡಬೇಕು all through the city ಎಲ್ಲಾ ಇಡೀ ಪಟ್ಟಣದಲ್ಲಿ. to honor. ಆತನಿಗೆ ಹೀಗೆ ಗೌರವ And ಆಗಬೇಕಂತ immediately ಹೇಳಿದ. the king said, ಆಗ ಅದೇ ಕ್ಷಣ ಅರಸನು ಹೇಳಿದನು, hasn't not the Lord has said, ಕರ್ತನು ಹೀಗೆ ಹೇಳಿಲ್ಲವೋ, I will prepare thee the table in the presence of your enemy? ನಿನ್ನ ವೈರಿಗಳ ಮುಂದೆ ನಿನಗೆ ಔತಣವನ್ನು And ಸಿದ್ಧಪಡಿಸ್ತೇನೆ the Bible says, ಮತ್ತು ಬೈಬಲ್ ಹೇಳ್ತದೆ, king made Haman ಕರ್ತನು ಹಾಮಾನನನ್ನ to honor Mordecai. ಮೊರ್ದೆಕೈಯನ್ನ ಗೌರವಿಸುವ ಹಾಗೆ ಮಾಡಿದ. You are that Mordecai. ಮತ್ತು ಆ ಮೊರ್ದೆಕೈಯು ನೀವಾಗಿದ್ದೀರಾ. You are that Mordecai. ಆ ಮೊರ್ದೆಕೈಯು Your ನೀವಾಗಿದ್ದೀರಾ. time of breakthrough, your time of honor has come. ನಿಮ್ಮ ಗೌರವದ ದಿನವು, ನಿಮ್ಮ ಬಿಡುಗಡೆಯ ದಿನವು ಬಂದಿದೆ. The Lord will honor you. ಕರ್ತನು ನಿಮ್ಮನ್ನ ಗೌರವಿಸ್ತಾನ್ರಿ. Just have these two things. ಈ ಎರಡು ಸಂಗತಿಗಳನ್ನ ಮನಸ್ಸಿನಲ್ಲಿ Have ಇಟ್ಕೊಳ್ಳಿ. fellowship with him. ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನ ಬಯಸಿರಿ. Just don't go to pray only when you are in trouble. ನಿಮಗೆ ಸಮಸ್ಯೆ ಇರುವಾಗ ಮಾತ್ರ ಓಡಿ ಹೋಗಿ ಪ್ರಾರ್ಥನೆ ಮಾಡಬೇಡ್ರಿ. Have fellowship every day. ಆದ್ರೆ ಪ್ರತಿದಿನ ಕರ್ತನೊಟ್ಟಿಗೆ Number ಅನ್ಯೋನ್ಯತೆ two, ಬಯಸಿರಿ. ಎರಡನೇದಾಗಿ, Don't stop doing good works. ಒಳ್ಳೆ ಕಾರ್ಯಗಳನ್ನ ಮಾಡುವುದನ್ನ ಎಂದೂ Because this ನಿಲ್ಲಿಸಬೇಡ್ರಿ. Jesus said, ಯಾಕೆಂದ್ರೆ ಇದೇ ಯೇಸು they shall ಹೇಳಿದ್ರು. see your good works and know that you are the children of the Most High ಯಾಕೆಂದ್ರೆ God. ಯೇಸು ಹೇಳಿದ್ರು, ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ ಅವರು ನೀವು ಅದ್ಭುತನಾದ ಕರ್ತನ ಮಕ್ಕಳು ಎಂಬುದಾಗಿ ಗುರುತಿಸುವರು. I'm impressed on my heart today by the Holy Spirit. ಪವಿತ್ರಾತ್ಮನ ಮೂಲಕ ಈ ದಿನ ಈ ಮಾತನ್ನ ಹೇಳುವುದಕ್ಕಾಗಿ ಒತ್ತಾಯಿಸಲ್ಪಡ್ತಾ Many of ಇದ್ದೇನೆ. you are listening to this. ನಿಮ್ಮಲ್ಲಿ ಕೇಳ್ತಾ ಇರುವಂತ ಅನೇಕರು You are discouraged. ನೀವು You are ನಿರಾಶೆಯಲ್ಲಿದ್ದೀರಾ. disappointment. ನೀವು I ನಿರಾಶೆಯಲ್ಲಿದ್ದೀರಾ. want to tell you, ನಿಮ್ಗೆ ಹೇಳಕ್ ಬಯಸ್ತೇನ್ರಿ, don't.
ಹಾಗಿರ್ಲಿಕ್ಕೆ ಹೋಗಬೇಡಿ. This is the year, this is the time of your honor and upliftment. ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಮೇಲಕ್ಕೆತ್ತುವ ಮತ್ತು ಒಂದು ಒಂದು ಗೌರವಿಸಲ್ಪಡುವಂತ ವರ್ಷವು ಇದಾಗಿದೆ. Go to the fellowship of the King of Kings. ಅರಸನ ಆ ಒಂದು ಅನ್ಯೋನ್ಯತೆಗೆ ಹೋಗ್ರಿ. You are going to see a miracle. ನೀವು ನಿಶ್ಚಯವಾಗಿ ಅದ್ಭುತ ಕಾಣ್ತೀರಾ. You will create an atmosphere for your healing. ನಿಮ್ಮ ಗುಣಪಡಿಸುವಿಕೆಗೋಸ್ಕರ ನೀವು ಅಲ್ಲಿ ಮಹತ್ ಕಾರ್ಯವನ್ನ ನೋಡ್ತೀರಾ. And nothing would be impossible with God. ಮತ್ತು ದೇವರಿಂದ ಅಸಾಧ್ಯವಾದ ಸಂಗತಿ ಒಂದು ಇಲ್ಲ ರೀ. Let us pray for you. ಬನ್ನಿ ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. Father, we thank you ದೇವರೇ ನಿನಗೆ ವಂದನೆ for ಸಲ್ಲಿಸ್ತೇವೆ. all your goodness and mercy. ನಿಮ್ಮೆಲ್ಲ ಒಳ್ಳೆತನ ಕೃಪೆಗೋಸ್ಕರ. Everyone who has heard this, ಇದನ್ನ ಕೇಳಿದಂತ ಪ್ರತಿಯೊಬ್ಬರು, we ask you in the mighty name of Jesus. ಸ್ವಾಮಿ ಅದ್ಭುತನಾದ ಯೇಸುವಿನ ನಾಮದಲ್ಲಿ ಕೇಳ್ತೇವೆ. Let the power of the Holy Spirit be unleashed upon them in the name of Jesus. ಯೇಸುವಿನ ನಾಮದಲ್ಲಿ ಅವರ ಮೇಲೆ ಪವಿತ್ರಾತ್ಮನ ಶಕ್ತಿ ಬಿಡುಗಡೆ ಆಗಲಿ ಸ್ವಾಮಿ. Every discouraging thoughts of the enemy be broken down in the name of ವೈರಿಯ Jesus. ಪ್ರತಿಯೊಂದು ನಿರಾಶೆಗೊಳಿಸುವಂತ ಯೋಚನೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. Bless them abundantly. ದೇವರೇ ಹೇರಳವಾಗಿ ಆಶೀರ್ವದಿಸು. Help them ಅವರಿಗೆ ಸಹಾಯ ಮಾಡು. stand their ground. ತಮ್ಮ ನಿರ್ಧಾರಗಳಲ್ಲಿ ನಿಲ್ಲುವ ಹಾಗೆ. Lord, I pray. ದೇವರೇ ನಾನು ಪ್ರಾರ್ಥಿಸ್ತೇನೆ. Take them by your right hand and lead them. ಸ್ವಾಮಿ ನಿನ್ನ ಬಲಹಸ್ತದಿಂದ ಅವರನ್ನ ಹಿಡಿದು ನಡೆಸು ಕರ್ತನೆ. I command ನಾನು ಆಜ್ಞಾಪಿಸ್ತೇನೆ in the name of Jesus. ಯೇಸುವಿನ The ನಾಮದಲ್ಲಿ blessings of Abraham upon these people in Jesus' name. ಅಬ್ರಹಾಮನ ಆಶೀರ್ವಾದಗಳು ಈ ಜನರ ಮೇಲೆ ಹರಿದು ಬರಲಿ ಸ್ವಾಮಿ. We give you all the glory. ಎಲ್ಲಾ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಹೆಸರು ರೂಪಾ ಅಂತ. ನಾನು 3 ವರ್ಷಗಳಿಂದ ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ಸರ್ಕಾರಿ ನೌಕರಿಗಾಗಿ ಪ್ರಯತ್ನ ಮಾಡ್ತಾ ಇದ್ದೆ. 3 ತಿಂಗಳ ಹಿಂದೆ ಬ್ಯಾಂಕ್ನಿಂದ ಇಂಟರ್ವ್ಯೂಗೋಸ್ಕರ ನನ್ನ ಕರೆ ಬಂತು. ನಾನು ಹೋಗಿ ಇಂಟರ್ವ್ಯೂ ಕೊಟ್ಟೆ ಮತ್ತು ನಾನು ಹೇಳಿದೆ ನನಗೆ ಬೆಳಗಾವಿಯಲ್ಲೇ ನೌಕರಿ ಬೇಕು ಅಂತ. ಅವರು ಹೇಳಿದರು ನಾವು ನಿಮಗೆ ಕರೆ ಮಾಡಿ ತಿಳಿಸ್ತೀವಿ ಅಂತ. ನಾನು ಮನೆಗೆ ಬಂದು ದೇವರಲ್ಲಿ ನಂಬಿಕೆ ಇಟ್ಟು ಬಲವಾಗಿ ಪ್ರಾರ್ಥಿಸಿದೆ. ಹಾಗೆ ನಾನು ದೇವರಲ್ಲಿ ದಿನಾಲೂ ಪ್ರಾರ್ಥಿಸ್ತಾ ಇದ್ದೆ. ಕೆಲವು ದಿನಗಳಾದ ಮೇಲೆ ಅದೇ ಬ್ಯಾಂಕ್ನವರು ಮತ್ತೆ ಕರೆ ಮಾಡಿ ಇಂಟರ್ವ್ಯೂಗೋಸ್ಕರ ಬರಬೇಕಂತ ಹೇಳಿದರು. ನಾನಲ್ಲಿ ಹೋದಾಗ ಅವ್ರು ಹೇಳಿದರು ನಮಗೆ ಜುಲೈ 1ನೇ ವಾರದಲ್ಲಿ ಬೆಂಗಳೂರಲ್ಲಿ ಮೀಟಿಂಗ್ ಇದೆ, ಅಲ್ಲಿ ನಾವು ಬೆಳಗಾವಿಲಿ ನೌಕರಿಗೆ ತಗೊಳ್ಬೇಕಾ ಅಥವಾ ಬೆಂಗಳೂರಲ್ಲಿ ತಗೊಳ್ಬೇಕಾ ಅಂತ ನಿರ್ಧಾರ ತಗೊಂಡು ನಿಮಗೆ ತಿಳಿಸ್ತೀವಿ ಅಂದರು. ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಮನೆಗೆ ಬಂದು ದೇವರಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿದೆ, ನನಗೆ ಬೆಳಗಾವಿಲೇ ನೌಕರಿ ಸಿಗುವಂತೆ ಮಾಡು ಕರ್ತನೆ ಅಂತ. ಇದಾದಮೇಲೆ ಭಾನುವಾರ ದಿನ ಸಭೆಗೆ ಹೋದಾಗ ಆರಾಧನೆ ನಡೀತಾ ಇರುವಾಗ ಸಭಾಪಾಲಕರು ಹೇಳಿದರು 3 ವರ್ಷಗಳಿಂದ ಆಗದೇ ಇದ್ದ ಕಾರ್ಯಗಳು ಈ ಸದ್ಯದ ದಿನಗಳಲ್ಲಿ ಆಗುತ್ತವೆ ಅಂತ ಪ್ರವಾದನೆ ಮಾಡಿದರು. ಆ ವಾಕ್ಯಗಳ ಮೇಲೆ ನಾನು ನಂಬಿಕೆ ಇಟ್ಟು ನಾನು ಸಭೆ ಮುಗಿಸ್ಕೊಂಡು ಮನೆಗೆ ಬಂದೆ. 10 ದಿನಗಳ ಕಾಲ ಉಪವಾಸವಿದ್ದು ಪ್ರಾರ್ಥಿಸಿದೆ. ಆಗ ನಾನು ದೇವರಲ್ಲಿ ಕೇಳ್ಕೊಂಡೆ, ಆ ದಿನಗಳಲ್ಲಿ ದಾನಿಯೇಲನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ಅಶುದ್ಧನಾಗಲು ನಿರಾಕರಿಸಿದಾಗ ಕಂಚುಕಿಯರ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದಂತೆ ನನಗೆ ಕೆಲಸವನ್ನು ಕೊಡುವ ಅಧಿಕಾರಿಯ ಮನಸ್ಸಿನಲ್ಲಿ ನನಗೋಸ್ಕರ ಕನಿಕರವನ್ನು ದಯೆಯನ್ನು ಹುಟ್ಟಿಸು ಅಂತ ಅದೇ ರೀತಿಯಲ್ಲಿ ನಾನು ಪ್ರಾರ್ಥಿಸಿದೆ. ನಾನು ಸಭಾಪಾಲಕರಿಗೂ ಹಾಗೂ ಸಭೆಯ ಸದಸ್ಯರಿಗೆ ಪ್ರಾರ್ಥಿಸಲು ಹೇಳಿದ್ದೆ. 10 ದಿನದ ಉಪವಾಸ ಪ್ರಾರ್ಥನೆ ಮುಗಿದು ಒಂದೇ ವಾರದಲ್ಲಿ ನನಗೆ ಬ್ಯಾಂಕ್ನಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಕರೆ ಬಂತು. ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು. ದೇವರ ಕೃಪೆಯಿಂದ ಸಭಾಪಾಲಕರ ಹಾಗೂ ಸಭೆಯ ಸದಸ್ಯರ ಪ್ರಾರ್ಥನೆಯಿಂದ ನನಗೆ ಬೆಳಗಾವಿಯಲ್ಲಿನೇ ಉನ್ನತ ದರ್ಜೆಯ ನೌಕರಿ ಸಿಗುವಂತಾಯಿತು. ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಧನ್ಯವಾದಗಳು.